ನಲ್ಲಿ ಮಕ್ಕಳು ಮಾಡುವಂಥ ತಪ್ಪುಗಳು ಯಾರ್ಯಾರ ತಲೆ ಸುತ್ತಕೊಂಡ್ಬಿಡ್ತವೆ ಅಂತ, ಜೊತೆಗೆ ಯಾರ್ಯಾರ ಅಧಿಕಾರಿಗಳು ಇದರ ವ್ಯಾಪ್ತಿಗೆ ಬರ್ತಾರೆ ನೋಡಬೇಕು. ಇನ್ನು ಆಕೆಯ ಗೆಳೆಯನ ಕಥೆಗೇನು? ತರುಣ್ ರಾಜ್ ಬೇಲ್ ಆರ್ಥಿಕ ಅಪರಾಧಗಳ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ. ತರುಣ್ ರಾಜ್ ಪರ ವಕೀಲ ದೇವರಾಜು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸೆಕ್ಷನ್ 135 ಆರೋಪಿಗೆ ಅನ್ವಯ ಆಗುತ್ತಾ ಅನ್ನೋದ್ರ ಬಗ್ಗೆ ವಾದ. ಕಸ್ಟಮ್ಸ್ ಆಕ್ಟ್ ಪ್ರಕಾರ ಚಿನ್ನವನ್ನ ಅಕ್ರಮವಾಗಿ ತರುವಂಥದ್ದು, ಜೊತೆಗೆ ಈ ತೆರಿಗೆ ಪಾವತಿ ಮಾಡಿ ತರಲಿಕ್ಕೆ ಅವಕಾಶ ಇರುವಂಥದ್ದು. ಇಲ್ಲಿ ತರುಣ್ ರಾಜ್ ಪ್ರಕರಣದಲ್ಲಿ ಚಿನ್ನ ಖರೀದಿ ಆಗಿಲ್ಲ. ಇನ್ನು ಇನ್ವಾಯ್ಸ್ ಪ್ರಕಾರ ಕೂಡ ತರುಣ್ ರಾಜ್ ಚಿನ್ನದ ಮಾಲೀಕ ಅಲ್ಲ. ಜಪ್ತಿ ವೇಳೆನಲ್ಲೂ ಕೂಡ ತರುಣ್ ರಾಜ್ ಆ ಸ್ಥಳದಲ್ಲಿ ಇರಲಿಲ್ಲ. ಹಾಗಾದರೂ ಕೂಡ ತರುಣ್ ರಾಜ್ನನ್ನು ಆರೋಪಿಯನ್ನಾಗಿ ಮಾಡಲಾಗಿದೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಲಾಯರ್ಗಳ ಪ್ರಶ್ನೆ. ಅಂದರೆ ಇಲ್ಲಿ ನಿಜಕ್ಕೂ ಕಳ್ಳ ಸಾಗಾಣಿಕೆ ಆಗಿದೆಯಾ? ಕಳ್ಳ ಸಾಗಾಣಿಕೆ ಆಗುತ್ತೆ ಅಂತಂದರೆ ಹೇಗೆ? ಜೊತೆಗೆ ಪೇ ಮಾಡಿ ತರಲಿಕ್ಕೆ ಅವಕಾಶ ಇದೆಯಾ? ಇನ್ನು ತಂದಂತಾನು ಇವನೇನಾ? ಅಲ್ಲ. ಇನ್ವಾಯ್ಸ್ ಪ್ರಕಾರ ಈತನೇ ಮಾಲೀಕನ? ಅಲ್ಲ. ಇನ್ನು ಇದನ್ನೆಲ್ಲವನ್ನು ಕೂಡ ಹಿಡಿದಂಥ ಸಂದರ್ಭದಲ್ಲಿ ಈತ ಇದನ್ನ ಇಲ್ಲ. ಅಂಥದ್ರಲ್ಲಿ ಮತ್ತು ಈತ ಹೇಗೆ ತಪ್ಪು ಮಾಡಿದನ್ನದು ಹೇಳ್ತೀರಿ ನೀವು ಅನ್ನುವಂಥದ್ದು ಲಾಯರ್ ವಾದ.